ಫೈನಲಿ ಯಾವಾಗ ಸಿ ಎಂ ಆಗ್ತೀರಿ ಸರ್? ಸಿ ಎಮ್ ಈಗಿಲ್ಲ ಇಲ್ಲಿಗೆ ಸಿ ಎಮ್ ಇಲ್ಲಿ ಪಕ್ಷ ಮತ್ತೆ ಅಧಿಕಾರ ಬರಬೇಕಷ್ಟೇ ಈಗ ನಮ್ಮದು ಗುರಿ. ಸಿ ಎಮ್ ಅಧಿಕಾರ ಇಲ್ಲ, ಅಧಿಕಾರ ಬರೋದು ಒಂದೇ ಗುರಿ. ಹೈಕಮಾಂಡ್ ಆದೇಶಕ್ಕೆ ಎಲ್ಲ ನಾಯಕರು ಸೈಲೆಂಟ್ ಹೊಡೆದ್ರೆ ಏನು ಸರ್? ಮತ್ತೇನು ಮಾಡ್ಬೇಕ್ರಿ, ಜಿಗಾಡ್ಬೇಕಾ ದಿವಸ ಏನು ವಿರೋಧ ಹೇಳಿಕೆ ಕೊಡ್ಬೇಕಾ, ನಮ್ಮ ಪಕ್ಷದ ನಾವು ಡ್ಯಾಮೇಜ್ ಮಾಡ್ಬೇಕಾ? ಹಂಗಾಗೋಲ್ಲ. ಸರ್ ಬಿಜೆಪಿಲಿ ಒಳ ಜಗಳ ಸರ್ ಕೆಪಿಸಿಸಿ ಪಟ್ಟಣಕ್ಕೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲ ಅದು ಆ ರೀತಿ ಯಾವುದೇ ಈಗ ನಮ್ಮ ಪಕ್ಷದ ಮುಂದೆ ಯಾವುದೋ ಕಾರ್ಯಕ್ರಮ ಇಲ್ಲ. ಈಗ ಇದ್ದಾರೆ ಮುಂದುವರಿತಿದ್ದಾರೆ, ಅವರೇ ಮಾಡ್ತಿದ್ದಾರೆ. ಸೊ ನೀವು ಬಿ ಜೆ ಪಿ ಬಗ್ಗೆ ಹೇಳೋದು, ಬಿ ಜೆ ಪಿ ಬಗ್ಗೆ ನಾವು ಹೇಳೋಕ್ಕಾಗಲ್ಲ, ಅದು ಅವರ ವೈಯಕ್ತಿಕ ಪಕ್ಷದ ವಿಚಾರ, ಆಂತರಿಕ ವಿಚಾರ, ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಅದು ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿತಾರೆ. ಇಲ್ಲ ಪ್ಲೀಸ್, ಮತ್ತೆ ಹೋಗಿ ಮತ್ತೆ ಸಂಜೆಗೆ ಅದು ಬೇರೆ ಆಗ್ತೈತಿ. ನಾ ಇಲ್ಲೇನೋ ಹೇಳ್ತೀನಿ, ಅಲ್ಲಿ ಹೋಗಿ ಸಂಜೆಗೆ ಹೋಗಿ ಮತ್ತೆ ನಾನು ಇರೋದು 4 ಮಂದಿ, ನಾವು ಇರೋದು ಆಗೋಲ್ಲ. ಪ್ಲೀಸ್ ಅದ್ರ ಬಗ್ಗೆ ಹೇಳಿ. ಇಲ್ಲ ಅದು ಮತ್ತೆ ಪ್ಲೀಸ್ ಈಗ ಸಾಕು. ಈಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಅಂತ ಯಾವುದೇ ಪ್ರಸ್ತಾವನೆ ಇಲ್ಲವೇ ಇಲ್ಲ. ಈಗ ಏನಿದ್ರು ಪಕ್ಷ ಸಂಘಟನೆ ಅಷ್ಟೇ. ಬಟ್ ಹೈಕಮಾಂಡ್ ಆದೇಶಕ್ಕೆ ಭದ್ರಾಗಿರ್ತೀರಿ? ಅದು ಖಂಡಿತ, ಅದ್ರಾಗೇನು ಪ್ರಶ್ನೆ ಇಲ್ಲ. ಎಲ್ಲರೂ ಭದ್ರಾಗಿರಲೇಬೇಕು. ಹೈಕಮಾಂಡ್ ಅಂತಿಮ. ಸರ್ ಒಂದು ರಿಕ್ವೆಸ್ಟ್ ಐತಿ ಹೇಳ್ರಿ.